ಬೇಸಿಗೆಗಾಲದ ಈ ಉರಿಬಿಸಿಲು ನಿಮ್ಮ ಹಸುಗಳ ಮೇಲೆ ಪರಿಣಾಮ ಬೀರಬಹುದು. ಎಚ್ಚರ. ಹೈನುರಾಸುಗಳ ಕೊಟ್ಟಿಗೆಯನ್ನು ವಾತಾವರಣದ ಗಾಳಿಯೊಳನುಸುಳಿ ಹೊರಹೋಗುವಂತೆ 2 ಕಡೆ ಗೋಡೆಗಳಿಲ್ಲದೆ ಕಬ್ಬಿಣದ ಮೆಷನ್ನು ಬಳಸಿ ನಿರ್ಮಿಸಬೇಕು. ಶೆಡ್ನ ಸುತ್ತಲೂ ಬಹುಸಮಯ ನೆರಳನ್ನು ನೀಡುವಂತ ಗಸಗಸೆಯ ಗಿಡ, ಗೊಬ್ಬರದ ಗಿಡ ಅಥವಾ ಮಳೆ ಮರಗಳನ್ನು ನೆಡಬೇಕು. ಶುದ್ಧ ತಳಿಯ HF ಹಸುಗಳು ಬಹುಬೇಗ ಉಷ್ಣಘಾತಕ್ಕೆ ಒಳಗಾಗುತ್ತವೆ. ಹಾಗಾಗಿ ಗೋಣಿ ಚೀಲಗಳನ್ನು ನೀರಿನಲ್ಲಿ ನೆನೆಸಿ ಬೆನ್ನ ಮೇಲೆ ಹಾಕಬೇಕು. ಮಧ್ಯಾಹ್ನದ ಹೊತ್ತಲ್ಲಿ ಮೈಕ್ರೋ ಸ್ಪ್ರಿಂಕಲರ್ಸ್ ಉಪಯೋಗಿಸಿ ಪ್ರತಿ ಅರ್ಧಗಂಟೆಗೊಮ್ಮೆ 5 ನಿಮಿಷಗಳ ಕಾಲ ಹಸುಗಳ ಮೇಲೆ ನೀರು ಚಿಮುಕಿಸುವಂತೆ ನೋಡಿಕೊಳ್ಳಬೇಕು. ಹೊಲಗಳಲ್ಲಿ ಮೇಯಿಸುವ ಹಸುಗಳಾದರೆ ಬೆಳಿಗ್ಗೆ ಹಾಲು ಕರೆದ ತಕ್ಷಣ ತಂಪಾದ ಸಮಯದಲ್ಲಿ ಮೇಯಲು ಹೊರಬಿಡಬೇಕು. ಬೇಸಿಗೆ ಸಮಯದಲ್ಲಿ ಹಸುಗಳಿಗೆ ಸಮತೋಲಿತ ಆಹಾರ ನೀಡಬೇಕು. ಹಾಗಾಗಿ ರಸ ಮೇವನ್ನು ಚಳಿಗಾಲದಲ್ಲಿ ಅವಶ್ಯಕತೆಗನುಗುಣವಾಗಿ ಶೇಖರಿಸಿಟ್ಟುಕೊಂಡಿರಬೇಕು ಅಥವಾ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ರಸಮೇವನ್ನು ನೀಡಬೇಕು. ಅತಿಯಾದ ಬಿಸಿಲಿನ ಬೇಗೆಗೆ ಹಸುಗಳು ಜೊಲ್ಲುನ್ನು ಸುರಿಸುತ್ತವೆ. ಹಾಗಾಗಿ ಹಸುವು ದೇಹದಿಂದ ಸಾಕಷ್ಟು ಮಿನೆರಲ್ಸ್, ಎಲೆಕ್ಟ್ರೋಲೈಟ್ಗಳನ್ನು ಕಳೆದುಕೊಳ್ಳುತ್ತವೆ. ಹಾಗಾಗಿ ಉತ್ತಮ ಗುಣಮಟ್ಟದ ಮಿನರಲ್ಸ್, ವಿಟಾಮಿನ್ಸ್, ಲಿವರ್ ಟಾನಿಕ್ಸ್, ಬೈಪಾಸ್ ಫ್ಯಾಟ್ ಮತ್ತು ಪ್ರೋಟೀನ್ಸ್ಗಳನ್ನೊಳಗೊಂಡ ಡೈರಿ ಫಾರ್ಚೂನ್ನಂತಹ ಪೂರಕಗಳನ್ನು ನೀಡಬೇಕು. ಹಸುಗಳಿಗೆ ತಂಪಾದ ನೀರು ದಿನದ 24 ಗಂಟೆ ದೊರೆಯುವಂತೆ ನೋಡಿಕೊಳ್ಳಬೇಕು. ಇಲ್ಲವಾದರೆ ಹಸುಗಳು ನಿರ್ಜಲೀಕರಣಗೊಂಡು ನಿಶಕ್ತವಾಗುತ್ತವೆ ಮತ್ತು ಹಾಲಿನ ಇಳುವರಿ ಕುಸಿಯುತ್ತದೆ. ಶೆಡ್ನ ಮೇಲ್ಭಾಗದಲ್ಲಿ ತೆಂಗಿನ ಗರಿ ಅಥವಾ ಗೋಣಿಚೀಲಗಳನ್ನು ಹಾಕಿ ಆಗಿದ್ದಾಂಗೆ ಬಿಸಿಲಿನ ಸಮಯದಲ್ಲಿ ನೀರನ್ನು ಹಾಕಬೇಕು. ಬೇಸಿಗೆಯ ಆರಂಭ ಸಮಯದಲ್ಲಿ ಜಂತುನಾಶಕ ಮಾತ್ರೆಯನ್ನು ಪಶುವೈದ್ಯರ ಸಲಹೆಯಂತೆ ನೀಡಬೇಕು. ಕಾಲು ಬಾಯಿ ರೋಗ, ಚರ್ಮಗಂಟು ರೋಗ, ಚಪ್ಪೆ ರೋಗಗಳಿಗೆ ಕಾಲಕಾಲಕ್ಕೆ ಲಸಿಕೆಯನ್ನು ಹಾಕಿಸಬೇಕು. ಕೆಲ ಹಸುಗಳು ಪದೇ ಪದೇ ಹೀಟ್ ಸ್ಟ್ರೆಸ್ ಅಥವಾ ಉಷ್ಣಾಘಾತದಿಂದ ಬಳಲುತ್ತಿದ್ದರೆ ಅಂತಹ ಹಸುಗಳಿಗೆ ಬೆಳಗ್ಗೆ 9 ರಿಂದ 11 ಗಂಟೆಯ ಸಮಯದಲ್ಲಿ 1 ಲೀಟರ್ ನೀರಿಗೆ 1 ಎರಳೆಕಾಯಿ ಅಥವಾ 2 ನಿಂಬೆಹಣ್ಣನ್ನು ಹಿಂಡಿ ಅದಕ್ಕೆ 50 ರಿಂದ 100 ಗ್ರಾಂ ಅಡುಗೆ ಸೊಡವನ್ನು ಹಾಕಿ ಪಾನಕ ತಯಾರಿಸಿ ಕುಡಿಸಬೇಕು. ಬಿಸಿಲಿನ ಸಮಯದಲ್ಲಿ ಹೊಸ ಹಸುಗಳನ್ನು ಖರೀದಿಸುವುದನ್ನು ನಿಯಂತ್ರಿಸಬೇಕು ಮತ್ತು ಹಸುಗಳ ಸಾಗಾಣಿಕೆಯನ್ನು ಮಾಡಬಾರದು. ಬೇಸಿಗೆಯ ಕಾಲದಲ್ಲಿ ಉಣ್ಣೆ ಸಂಬಂಧಿ ಕಾಯಿಲೆಗಳು ಹಸುಗಳಲ್ಲಿ ಮಾರಣಾಂತಿಕವಾಗಿ ಕಾಡುತ್ತವೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಹಸುಗಳ ಮೇಲೆ ಮತ್ತು ಕೊಟ್ಟಿಗೆಯಲ್ಲಿ ಉಣ್ಣೆಗಳ ಬೆಳವಣಿಗೆಯನ್ನು ತಡೆಗಟ್ಟಬೇಕು.